Hi friends, complete English grammar. ಪ್ರೀವಿಯಸ್ ವಿಡಿಯೋದಲ್ಲಿ ನೌನ್ ರೂಲ್ಸ್ ಪಾರ್ಟ್ 3 ತಿಳ್ಕೊಂಡಿದೀವಿ. ಇವತ್ತಿನ ವಿಡಿಯೋದಲ್ಲಿ ನೌನ್ ರೂಲ್ಸ್ ಪಾರ್ಟ್ 4 ತಿಳ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ರೂಲ್ಸ್ ಇದೆ ಅಂಡ್ ಇಲ್ಲಿಗೆ ನೌನ್ ರೂಲ್ಸ್ ಕಂಪ್ಲೀಟ್ ಆಗುತ್ತೆ. Rule number 31. We should not use two position indication words apostrophe s and of in one sentence. ನೋಡಿ apostrophe s ಮತ್ತೆ ಆಫ್ ನ ಒಂದೇ ಆಬ್ಜೆಕ್ಟ್ ಗೆ ಪೊಸಿಷನ್ ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಎರಡರಲ್ಲಿ ಒಂದು ಯೂಸ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ದಿ ಗೆಸ್ಟ್ ಹೌಸ್ ಆಫ್ ಶರ್ಮಾಸ್. ಶರ್ಮಾ ಅವ್ರದ್ದು ಗೆಸ್ಟ್ ಹೌಸ್ ಅನ್ನೋಕೆ ಗೆಸ್ಟ್ ಹೌಸ್ ಆದ್ಮೇಲೆ ಆಫ್ ನ ಯೂಸ್ ಮಾಡಿದ್ದಾರೆ ಪ್ಲಸ್ ಶರ್ಮಾಸ್ ಅಂತಾನು ಯೂಸ್ ಮಾಡಿದ್ದಾರೆ. ಇದು ರಾಂಗ್ ಸೆಂಟೆನ್ಸ್ ಆಗುತ್ತೆ. ಇಟ್ಸ್ ರಾಂಗ್ ಯೂಸೇಜ್. ಅಂಡ್ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ, ದಿಸ್ ಇಸ್ ದಿ ಗೆಸ್ಟ್ ಹೌಸ್ ಆಫ್ ಶರ್ಮಾ ಅಂದ್ರೆ ಒಂದ್ ಯೂಸ್ ಮಾಡ್ಬೇಕು. ಯು ಕ್ಯಾನ್ ಸೇ ಶರ್ಮಾಸ್ ಗೆಸ್ಟ್ ಹೌಸ್ ಆರ್ ಯು ಕ್ಯಾನ್ ಸೇ ಗೆಸ್ಟ್ ಹೌಸ್ ಆಫ್ ಶರ್ಮಾ. ಡೋಂಟ್ ಯೂಸ್ ಬೋತ್. ಎರಡು ಒಂದ್ ಕಡೆ ಯೂಸ್ ಮಾಡ್ಬೋದು. ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಓನರ್ಶಿಪ್ ಒಂದಕ್ಕೆ ಇನ್ನೊಂದು ಓನರ್ಶಿಪ್ ಅಂಡ್ ಅದಕ್ಕೆ ಇನ್ನೊಂದು ಓನರ್ಶಿಪ್ ಇದ್ದಾಗ ನಾವು ಆಫ್ ಮತ್ತೆ ಫಸ್ಟ್ ಆಫ್ ಎಸ್ ಯೂಸ್ ಮಾಡಬಹುದು. ಅದು ಹೇಗಿರುತ್ತೆ ಚೆಕ್ ಮಾಡೋಣ. ನೋಡಿ, ದ ಕಲರ್ ಆಫ್ ಸೋನಾಲಿಸ್ ಕಾರ್ ಈಸ್ ವೆರಿ ನೈಸ್. ಸೋನಾಲಿ ಅವರ ಕಾರ್ ಅಂಡ್ ಕಾರ್ದು ಕಲರ್ ಅಂಡ್ ಈ ರೀತಿ ಪೊಸಿಷನ್ ಇದ್ದಾಗ ನಾವು ಆಫ್ ಮತ್ತೆ ಫಸ್ಟ್ ಆಫ್ ಎಸ್ ನ ಯೂಸ್ ಮಾಡಬಹುದು. ದ ಕಲರ್ ಆಫ್ ಸೋನಾಲಿಸ್ ಕಾರ್ ಈ ರೀತಿ ಅನ್ಬೋದು. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 32. The when compound nouns are used in sentence, the possessive case apostrophe s ಏನಿದೆ added to the last word. ನೋಡಿ, ಕಂಪೌಂಡ್ ನೌನ್ ಇದ್ದಾಗ ಯಾವಾಗಲೂ apostrophe s ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ ಎಂಡ್ ಆಫ್ ದಿ ವರ್ಡ್ ಅಲ್ಲಿ apostrophe s ಬಳಕೆ ಮಾಡಬೇಕು. ಅದರಲ್ಲಿ ಮೇನ್ ವರ್ಡ್ ಏನಿದೆ ಅದನ್ನ ಪ್ಲೂರಲ್ ಮಾಡ್ತೀವಲ್ಲ ಆ ರೀತಿ ಅಲ್ಲ. apostrophe s ಯಾವಾಗಲೂ ಎಂಡ್ ಆಫ್ ದಿ ವರ್ಡ್ ಅಲ್ಲೇ ಬಳಕೆ ಮಾಡಬೇಕು. ಹೇಗೆ ಎಕ್ಸಾಂಪಲ್ ನೋಡೋಣ. ನೋಡಿ, ರಾಹುಲ್ ಈಸ್ ಮೈ ಸಿಸ್ಟರ್ಸ್ ಇನ್ ಲಾ ಫ್ರೆಂಡ್. ಇಲ್ಲಿ ರಾಂಗ್ ಆಗುತ್ತೆ. ಸಿಸ್ಟರ್ಸ್ ಇನ್ ಲಾ ಫ್ರೆಂಡ್ ಅಂತ ಸಾಧ್ಯ ಇಲ್ಲ. ಎಂಡ್ ಆಫ್ ದಿ ವರ್ಡ್ ಅಲ್ಲಿ ಫಸ್ಟ್ ಆಫ್ ಎಸ್ ನ ಬಳಕೆ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಕರೆಕ್ಟ್ ಸೆಂಟೆನ್ಸ್ ಏನಿದೆ, ರಾಹುಲ್ ಈಸ್ ಮೈ ಸಿಸ್ಟರ್ ಇನ್ ಲಾಸ್ ಫ್ರೆಂಡ್. ಈ ರೀತಿ ನೀವು ಫಸ್ಟ್ ಆಫ್ ಎಸ್ ನ ಬಳಕೆ ಮಾಡಬೇಕು. ಎಕ್ಸಾಂಪಲ್, ಫಾದರ್ ಇನ್ ಲಾಸ್ ಅವ್ರ ಮನೆ ಇದ್ರೆ ಫಾದರ್ ಇನ್ ಲಾಸ್ ಹೌಸ್, ಮದರ್ ಇನ್ ಲಾಸ್ ಜ್ಯುವೆಲರೀಸ್, ಚೀಫ್ ಆಫ್ ಕಾರ್ಪೊರೇಷನ್ಸ್. ಈ ರೀತಿ ನೀವು ಫಸ್ಟ್ ಆಫ್ ಎಸ್ ನ ಬಳಕೆ ಮಾಡಬಹುದು. ನೆಕ್ಸ್ಟ್ ರೂಲ್ ನಂಬರ್ 33. ನೋಡಿ, ಜನರಲಿ apostrophe s is used with living things ಜೊತೆ ಯೂಸ್ ಮಾಡ್ತೀವಿ. ಬಟ್ ಇನ್ ದಿ ಫಾಲೋವಿಂಗ್ ಕೇಸಸ್ ವಿ ಮೇ ಯೂಸ್ apostrophe s. ಬೇರೆ ಅಲ್ಲೂ apostrophe s ನ ಬಳಕೆ ಮಾಡ್ತೀವಿ. ಹೇಗೆ ನೋಡೋಣ. ದ ಟೈಮ್ ಇಂಡಿಕೇಟಿಂಗ್ ನೌನ್ಸ್, ಅ ಮೂಮೆಂಟ್ಸ್ ಡಿಲೇ, ವೀಕ್ಸ್ ಲೀವ್, 1 month's ವೆಕೇಶನ್ ಅಂತ ಯೂಸ್ ಮಾಡಬಹುದು. ವೇಟ್ ಇಂಡಿಕೇಟಿಂಗ್ ನೌನ್, ಅ ಟನ್ಸ್ ವೇಟ್. ಸಮ್ ಡಿಗ್ನಿಫೈಡ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ಅಲ್ಲಿ ದ ಅರ್ತ್ ಸರ್ಫೇಸಸ್. ಎಕ್ಸಾಂಪಲ್ಸ್ ನೋಡಿ, ಇನ್ ಟುಡೇಸ್ ಮೀಟಿಂಗ್ ವಿ ಮಸ್ಟ್ ಫಸ್ಟ್ ಡಿಸ್ಕಸ್ ಅಂಡ್ ಥ್ರಾಶ್ ಔಟ್ ದಿ ಪ್ರಾಬ್ಲಮ್ಸ್. ಇಲ್ಲಿ ಟುಡೇಸ್ ಮೀಟಿಂಗ್ ಇಂತಲ್ಲಿ ಕೂಡ ನಾವು ಫಸ್ಟ್ ಆಫ್ ಎಸ್ ನ ಬಳಕೆ ಮಾಡಬಹುದು. ನಂಬರ್ 34. ದ ಹೈಪನೇಟೆಡ್ ನೌನ್ ಡಸ್ ನಾಟ್ ಹ್ಯಾವ್ ಪ್ಲೂರಲ್ ಫಾರ್ಮ್. ನಾವು ಹೈಪನೇಟೆಡ್ ವರ್ಡ್ ನ ಬಳಕೆ ಮಾಡಿದಾಗ ಅದಕ್ಕೆ ಪ್ಲೂರಲ್ ಫಾರ್ಮ್ ಬಳಕೆ ಮಾಡಕ್ ಹೋಗ್ಬೇಡಿ. ಎಕ್ಸಾಂಪಲ್ ನೋಡಿ, he gave me 500 rupees ಅನ್ಬಾರ್ದಲ್ಲಿ. ಹೈಪನೇಟೆಡ್ ವರ್ಡ್ ಇದೆ, ಅದು 500 ರೂಪಿ ಅನ್ಬೇಕು. 500 ರೂಪಿ ನೋಟ್ಸ್. ರೈಟ್ ಸೆಂಟೆನ್ಸ್, he gave me 500 ರೂಪಿ ನೋಟ್ಸ್. ಸುಮಿತ್ ಸ್ಟೇಸ್ ಇನ್ 5 stars ಹೋಟೆಲ್ ಅನ್ಬಾರ್ದು. ಅವಾಗ ನಾನು ಏನನ್ಬೇಕು, ಸುಮಿತ್ ಸ್ಟೇಸ್ ಇನ್ 5 star hotels ಅಂತ ಹೇಳ್ಬೇಕು. ಸೊ ದಿಸ್ ಇಸ್ ವಾಟ್ ರೂಲ್ ನಂಬರ್ 34. ದಿಸ್ ಕಂಪ್ಲೀಟ್ಸ್ ದ ಹೋಲ್ ನೌನ್ ರೂಲ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ತಗೊಂಡ್ಬರೋಣ. ಪ್ರೊನೌನ್ ಬಗ್ಗೆ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಅಂಡ್ ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.